ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಗ್ರೂಪ್ಸ್ ಗೇಮ್ಗಳಾದಂತಹ ಕಬಡ್ಡಿ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ನಾನು ಈ ಹಿಂದೆ ಖೋ ಖೋ ಬಗ್ಗೆ ಒಂದು ತರಗತಿಯನ್ನು ಮಾಡಿದ್ದೀನಿ. ಹೀಗೆ ಇದಕ್ಕಿಂತ ಹಿಂದೆ ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಮತ್ತು ಅದರಲ್ಲಿ ಬರುವಂತಹ ವಿವಿಧ ಟಾಪಿಕ್ಗಳನ್ನು ಸಹ ನಾನು ಮಾಡಿದ್ದೀನಿ. ಇವಾಗ ಗ್ರೂಪ್ಸ್ ಗೇಮ್ಸ್ಗಳನ್ನು ಅಂದರೆ ಗುಂಪು ಆಟಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸ್ತಾ ನಿಮ್ಮ ಪರೀಕ್ಷೆಗೆ ಏನು ಮಾಡಬೇಕು, ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತೀನಿ. ಇವತ್ತಿನ ತರಗತಿ ಕಬಡ್ಡಿ. ಕಬಡ್ಡಿ ಇದೊಂದು ಗ್ರೂಪ್ ಗೇಮ್ಸ್ ಅಂದರೆ ಗುಂಪು ಆಟವಾಗಿದೆ. ಕಬಡ್ಡಿ ಆಟದ ತವರೂರು ಅಂದರೆ ಕಬಡ್ಡಿ ಎಲ್ಲಿ ಹುಟ್ಕೋತು ಫಸ್ಟ್ ಅಂತಂದರೆ ನಮ್ಮ ಭಾರತದ ರಾಜ್ಯವಾದಂತಹ ಮಹಾರಾಷ್ಟ್ರದ ಅಮರಾವತಿಯ ಶಾರೀರಿಕ ವ್ಯಾಯಾಮ ಮಂಡಳಿಯಲ್ಲಿ ಏನು ಮಾಡ್ತೈತಿದ್ದು ಇವತ್ತು ಕಬಡ್ಡಿ ಹುಟ್ಕೊಳ್ತೈತಿ. ಅಂದರೆ ಎಲ್ಲಿ ಹುಟ್ಕೋತು ಅಂತ ಕೇಳಿದ್ರೆ ಮಹಾರಾಷ್ಟ್ರದ ಅಮರಾವತಿ ಅಂಥೇಳಿ ನಾವು ಹೇಳಬೇಕು. ಹಾಗೆ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯವರು ಏನು ಮಾಡ್ತಾರೆ ಅಂದರೆ 1918ರಲ್ಲಿ ಈ ಕಬಡ್ಡಿ ಆಟ ಕಬಡ್ಡಿ ಅಂಥೇಳಿ ಈ ಆಟಕ್ಕೆ ಏನು ಮಾಡ್ತಾರೆ ಒಂದು ಹೆಸರನ್ನು ಸಹ ಸೂಚಿಸ್ತಾರೆ. ಹಾಗೆ ಖೋ ಖೋ ಅಂಥೇಳಿ ನಾಮಕರಣ ಮಾಡಿದ್ದು 1914ರಲ್ಲಿ. ಆದರೆ ಕಬಡ್ಡಿ ಯಾವಾಗ ಪ್ರಾರಂಭ ಆಯ್ತು ಅಂದರೆ 1918ರಲ್ಲಿ. ಅವೆರಡು ಡಿಫ್ರೆನ್ಸ್ ಆಗಿ ನೆನ್ಪಿಟ್ಕೋಬೇಕು. ಫಸ್ಟ್ ಹುಟ್ಕೊಂಡಿದ್ದು ಯಾವುದು ಖೋ ಖೋ, ಆದರೆ ಅದು ಆದ 4 ವರ್ಷದ ನಂತರ ಹುಟ್ಕೊಂಡಿದ್ದು ಕಬಡ್ಡಿ. ಕಬಡ್ಡಿ ಎಂಬ ಶಬ್ದವು ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಹಾಗಂದರೆ ಕೌನ್ ಬಡ ಅಂದರೆ ಏನಂತಂದರೆ ಯಾರು ಹೆಚ್ಚು, ಅಂದರೆ ಎದುರಾಳಿ ತಂಡಕ್ಕೆ ನಾವು ಹೋಗ್ತೀವಲ್ಲ ಪಂಥವನ್ನು ಹೇಳೋಕ್ಕೆ ಅಥವಾ ಕಬಡ್ಡಿ ಅನ್ಕೋತಾ ಹೋಗ್ತೀವಲ್ಲ, ಅದಕ್ಕೆ ಏನಂತೀವಿ ನಾವು ಕಬಡ್ಡಿ ಅಂತೇಳಿ ಅಥವಾ ಕೌನ್ ಬಡ ಅಂಥೇಳಿ ಕರಿತೀವಿ. ಅಂದರೆ ಯಾರು ಹೆಚ್ಚು ಅಂತ ಅರ್ಥ. ಇದು ಕ್ವಶನ್ ಆಗ್ಬೋದು, ಕೌನ್ ಬಡ ಎಂಬ ಪದದ ಅರ್ಥ ಏನು ಅಂಥೇಳಿ. ಅದಕ್ಕೆ ಯಾರು ಹೆಚ್ಚು ಅಂಥೇಳಿ ನಾವು ಸೂಚಿಸಬೇಕು. ಈ ಆಟಕ್ಕೆ ಕೌಶಲ್ಯ, ಶಕ್ತಿ, ಚಂಚಲತೆ, ಮತ್ತೇನು ಬೇಕು, ಮನಸ್ಸಿನ ಏಕಾಗ್ರತೆ ಇವೆಲ್ಲ ಬೇಕು. ಮುಖ್ಯವಾಗಿ ಧೈರ್ಯ ಬೇಕು. ಧೈರ್ಯ ಇದ್ದರೆ ಮಾತ್ರ ಕಬಡ್ಡಿ ಆಟ ಆಡೋಕ್ಕೆ ಸಾಧ್ಯ ಆಗ್ತೈತಿ. ಏಕೆಂದರೆ ನಮ್ಮ ಕೈ ಮುಗಿದಿತ್ತು, ಕಾಲು ಮುಗಿತು ಅಂತೇಳಿ ನಾವು ಇಲ್ಲೇ ಅನ್ಕೋತಾ ಇದ್ರೆ ಏನಾಗಲ್ಲ, ನಮಗೆ ಆಡೋಕ್ಕಾಗಲ್ಲ. ಅದಕ್ಕೆ ಧೈರ್ಯದಿಂದ ಮುನ್ನುಗ್ಗುವುದೇ ಈ ಆಟದ ವಿಶೇಷತೆ. ಧೈರ್ಯ ಇದ್ದರೆ ಮಾತ್ರ ಈ ಆಟ ಆಡೋಕ್ಕೆ ಸಾಧ್ಯವಾಗ್ತೈತಿ. ಬೇರೆ ಗೇಮ್ಸಲ್ಲೆಲ್ಲ ನಾವು ಸುಮ್ಮನೆ ನಮ್ಮ ಮಾನಸಿಕವಾಗಿ ಸ್ವಲ್ಪ ದೈಹಿಕವಾಗಿ ಬಳಸ್ಕೋತೀವಿ. ಆದರೆ ಇಲ್ಲಿ ಸಂಪೂರ್ಣವಾಗಿ ದೈಹಿಕವಾಗಿ ನಾವು ಬಳಸ್ಕೋಬೇಕು. ಅಂದರೆ ಮಾನಸಿಕಕ್ಕಿಂತ ದೈಹಿಕವಾಗಿಯೇ ನಾವು ಇಲ್ಲಿ ಹೆಚ್ಚು ತೊಡಗಬೇಕಾಗ್ತೈತೆ. ಕಬಡ್ಡಿ ಪುರಾತನ ಸಂಸ್ಕೃತಿಯ ಅಪ್ಪಟ ಭಾರತೀಯ ಕ್ರೀಡೆ. ಕಬಡ್ಡಿ ಕೂಡ ಏನಾಗಿದೆ, ನಮ್ಮ ಭಾರತೀಯ ಒಂದು ಕ್ರೀಡೆಯಾಗಿದೆ. ಪೂರ್ವ ಭಾರತದ ಪಾಶ್ಚಾತ್ಯ ರಾಷ್ಟ್ರಗಳಾದಂತಹ ಬಾಂಗ್ಲಾದೇಶ ಕಡೆಗಳಲ್ಲಿ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರಂತ ಕೇಳ್ತಾರೆ. ಬಾಂಗ್ಲಾದೇಶದಲ್ಲಿ ಹುಡುಡು ಎಂದು ಕರೆದರೆ, ಪಶ್ಚಿಮ ಭಾರತದಲ್ಲಿ ಏನಂತ ಕರೀತಾರೆ, ಹುತ್ತೂತು ಅಂತೇಳಿ ಕರೀತಾರೆ. ಹಾಗೆ ಉತ್ತರ ಭಾರತ ಪ್ರಾಂತ್ಯಗಳಲ್ಲಿ ಕೌನ್ ಬಡ ಅಂತೇಳಿ ಕರೀತಾರೆ. ಹಾಗೆ ದಕ್ಷಿಣ ಭಾರತದ ಮತ್ತು ಮಲೇಷಿಯಾ, ಯುರೇನಿಯಾ ಹಾಗೂ ಶ್ರೀಲಂಕಾಗಳಲ್ಲಿ ಏನಂತ ಕರೀತಾರೆ, ಗುಡು ಚುಡು ಗುಡು, ಚುಡು ಗುಡು ಚುಡು. ಹೀಗೆ ನೇಪಾಳದಲ್ಲಿ ಕೂಡ ಏನಂತ ಕರೀತಾರೆ, ಹ ಡು ಡು ಡು. ಥೈಲ್ಯಾಂಡ್ನಲ್ಲಿ ಥೈಲ್ಯಾಂಡ್ನಲ್ಲಿ ತಿಚೂಚು ಎಂಬ ವಿಧಾನಗಳಿವೆ. ಅಂದರೆ ಕಬಡ್ಡಿ ಆಟಕ್ಕೆ ಏನಾಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಬಾಂಗ್ಲಾದೇಶದಾಗ ಬೇರೆ ಅಂತ ಕರೀತಾರೆ, ದಕ್ಷಿಣ ಭಾರತದ ಮಲೇಷಿಯಾ, ಶ್ರೀಲಂಕಾ, ಥೈಲ್ಯಾಂಡು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳೇನು ಮಾಡ್ತಾರೆ, ಬೇರೆ ಬೇರೆ ಹೆಸರಿನಿಂದ ಕಬಡ್ಡಿಯನ್ನು ಸೂಚಿಸ್ತಾರೆ. ಇವೆಲ್ಲ ನೆನ್ಪಿಟ್ಕೋಬೇಕು ನಾವು. ಥೈಲ್ಯಾಂಡಲ್ಲಿ ಏನು ಕರೀತಾರೆ, ಬಾಂಗ್ಲಾದೇಶದಲ್ಲಿ ಏನು ಕರೀತಾರೆ, ಶ್ರೀಲಂಕಾದಲ್ಲಿ ಏನು ಕರೀತಾರೆ, ಹೀಗೆ ಎಲ್ಲ ರಾಷ್ಟ್ರಗಳಲ್ಲಿ ಏನೇನು ಕರೀತಾರ ಅಂತೇಳಿ ನಾವು ಒಂದು ಕಡೆ ನೋಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಬೇಕು. ಇದು ಮುಖ್ಯವಾಗಿ 3 ವಿಧಾನಗಳಲ್ಲಿಯೂ ಕೂಡ ಆಡ್ತಾರೆ. ಕಬಡ್ಡಿ ಆಟ ಆಡುವ ವಿಧಾನಗಳು ಯಾವ್ಯಾವು ಅಂತೇಳಿ ಕೇಳ್ತಾರೆ. ಜೈಮಿನಿ, ಅಮರ ಮತ್ತು ಸಂಜೀವಿನಿ, ಹೀಗೆ 3 ವಿಧಾನಗಳಲ್ಲಿ ಏನು ಮಾಡ್ತಾರೆ, ಈ ಆಟವನ್ನು ಆಡ್ತಾರೆ. ಆದರೆ ಇವಾಗ ಹೆಚ್ಚು ಪ್ರಚಲಿತವಾದಂಥ ವಿಧಾನ ಯಾವುದಂದರೆ ಸಂಜೀವಿನಿ. ಆದರೆ ನಮ್ಮದು 6th ಸ್ಟ್ಯಾಂಡರ್ಡ್ ನೋಟ್ಬುಕ್ಕಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಗೌರ್ಮೆಂಟವ್ರು ಏನು ಮಾಡಿದ್ದಾರೆ, 3 ವಿಧಾನಗಳು ಪ್ರಚಲಿತದಲ್ಲಿವೆ ಅಂತ ಹೇಳಿದ್ದಾರೆ. ಆದರೆ ಈ ಬುಕ್ಕಲ್ಲಿ ಇದು ಒಂದು ಆಥರ್ ಬುಕ್ ಇದೆ. ಆ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಇದು
ಸಂಜೀವಿನಿ ಮಾತ್ರ ಪ್ರಚಲಿತದಲ್ಲಿದೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಕೇಳಿದ್ರೆ ಗೌರ್ಮೆಂಟ್ ಬುಕ್ ರೆಫರ್ ಮಾಡಿ ಕೀ ಆನ್ಸರ್ ಹಾಕಬೇಕು ಎಕ್ಸಾಮಲ್ಲಿ. ಕಬಡ್ಡಿ ನಿಯಮಗಳನ್ನು ಮೊದಲು 1923ರಲ್ಲಿ ಏನು ಮಾಡಿದರು, ಪ್ರಕಟ ಮಾಡಿದರು. ಯಾರು ಮಾಡಿದರೆ ಬರೋಡದ ಹಿಂದ್ ವಿಜಯ ಜಿಮ್ಖಾನದವರು ಈ ಕಬಡ್ಡಿಯ ನಿಯಮಗಳನ್ನು ಮಾಡ್ತಾರೆ. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ನಲ್ಲಿ ಏನಾಯಿತು, ಕಬಡ್ಡಿಯನ್ನು ಸೇರಿಸಲಾಯಿತು. ಅಮರಾವತಿಯ ಹನುಮಾನ ವ್ಯಾಯಾಮ ಶಾರೀರಿಕ ಮಂಡಳಿಯವರು ಏನು ಮಾಡಿದ್ರು, ಇದು ಪ್ರದರ್ಶನ ಮಾಡಿ ಪಂದ್ಯವಾಡಿ ಅಂದರೆ ಅಂತಾರಾಷ್ಟ್ರೀಯ ಮೆರಗನ್ನು ನೀಡಿದರು. ಇದು ಹೆಚ್ಚಿಗೆ ಪ್ರಸಿದ್ಧಿಯನ್ನು ಪಡ್ಕೊಳ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದರದ್ದು ಸಂಸ್ಥೆಯೂ ಕೂಡ ಸ್ಥಾಪನೆ ಆಯಿತು 1950ರಲ್ಲಿ. ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ ಅಂತೇಳಿ ಕರಿತೀವಿ. ಹೆಂಗೆ KKFI ಖೋ ಕುರಿತು ಸ್ಥಾಪನೆ ಆಗಿತ್ತಲ್ಲ, ಹೀಗೆ ಕಬಡ್ಡಿ ಕುರಿತು AIKF ಇವೆಲ್ಲ ಒಂದೊಂದು ಗೇಮ್ಸಿಗೆ ಒಂದೊಂದು ಸಂಸ್ಥೆ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೋಸ್ಕರ ಇದು ಕಬಡ್ಡಿ ಸಂಸ್ಥೆಯಾಗಿದೆ. ಮೊದಲ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1950ರಲ್ಲಿ ಪ್ರಾರಂಭವಾಯಿತು. ಇದ್ರದ್ದು ಸಂಸ್ಥೆಯ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಶ್ರೀ LK ಗೊಡಬೋಲೆ ಅವರು ಇದರ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1953ರಲ್ಲಿ ಇದರ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ತುಬೇರವರಿಂದ ಏನಾಯಿತು, ಹೊಸ ನಿಯಮಗಳನ್ನು ಜಾರಿಗೆ ತಂದರು. ಹಿಂದಿರುವಂಥ ನಿಯಮಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹೊಸ ನಿಯಮಗಳನ್ನು ಮಾಡಿದ್ರು ಮತ್ತು ತಂದರು ಇವರು. ಪ್ರಥಮ ಬಾರಿಗೆ ನಾಗ್ಪುರದಲ್ಲಿ ಪುರುಷರ ಕಬಡ್ಡಿ ಚಾಂಪಿಯನ್ಶಿಪ್ ಏನಾಯಿತು, ನಡೆಯಿತು. ಪುರುಷರ ಚಾಂಪಿಯನ್ಶಿಪ್ ಯಾವಾಗ ನಡೀತು ಅಂತ ಕೇಳ್ತಾರೆ. ಅದು ಏನಾಯಿತು, ನಾಗ್ಪುರದಲ್ಲಿ ನಡೀತೈತೆ. 1955ರಲ್ಲಿ ಕಲ್ಕತ್ತಾದಲ್ಲಿ ಪ್ರಥಮ ಮಹಿಳೆಯರ ಚಾಂಪಿಯನ್ಶಿಪ್ ನಡೀತು. 1953ರಲ್ಲಿ ಪುರುಷರು ನಡೆದರೆ 1955ರಲ್ಲಿ ಮಹಿಳೆಯರಿಗೆ ನಡೀತಿದೆ. ಇದು ಕಲ್ಕತ್ತಾದಲ್ಲಿ. ಪುರುಷರಿಗೆ ನಡೆದಿದ್ದು ನಾಗ್ಪುರದಲ್ಲಿ. ಇದನ್ನು ನೆನ್ಪಿಟ್ಕೊಳ್ಬೇಕು. ಈ ಚಾಂಪಿಯನ್ಶಿಪ್ನ ಕರ್ನಾಟಕದ ನಾಯಕಿಯಾದಂತಹ ಪೋನಮ್ಮ ಅವರು ಏನು ಮಾಡ್ತಾರೆ, 1967ರಲ್ಲಿ ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಏನು ಮಾಡ್ತಾರೆ, ಜಾರಿಗೆ ಬರ್ತೈತೆ. ಅವಾಗ ಇದ್ರ ನಾಯಕರು ಯಾರಾಗಿದ್ರು, ಮಹಿಳಾ ತಂಡದ ನಾಯಕಿ ಯಾರಾಗಿದ್ದರು, ಪೋನಮ್ಮ ಆಗಿದ್ದರು. ಎದ್ರದ್ದು ಕಲ್ಕತ್ತಾದಲ್ಲಿ ನಡೀತಲ್ಲ, ಅದು ಪ್ರಥಮ ಚಾಂಪಿಯನ್. ಅದರ ನಾಯಕರು ಯಾರಾಗಿದ್ರು ಅಂದರೆ ಪೋನಮ್ಮ. ಇದು ನಮ್ಮ ಕರ್ನಾಟಕದವ್ರು ಆಗಿರೋದು. ಇದು ನೆನ್ಪಿಟ್ಕೊಳ್ಬೇಕು ನಾವು ಸ್ವಲ್ಪ. 1977ರಲ್ಲಿ ನೂತನವಾಗಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಏನಾಯಿತು, ಸ್ಥಾಪನೆಯಾಯಿತು. 1978ರಲ್ಲಿ ಮೇನಲ್ಲಿ ಏಷ್ಯನ್ ಅಮೇಚೂರ್ ಕಬಡ್ಡಿ ಏನಾಯಿತು, ಮತ್ತೊಂದು ಅಸ್ತಿತ್ವಕ್ಕೆ ಬಂದಿತು. 1980ರಲ್ಲಿ ಕಲ್ಕತ್ತಾದಲ್ಲಿ ಪ್ರಥಮ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಕೂಡ ನಡೆಯಿತು. 1981ರಲ್ಲಿ ಪ್ರಥಮ ಫೆಡರೇಷನ್ ಆಫ್ ಪಂದ್ಯಾವಳಿ ಕೂಡ ಪ್ರಾರಂಭಗೊಂಡವು. ಇವೆಲ್ಲ ಸ್ವಲ್ಪ ಒಂದ್ಸರಿ ನೆನ್ಪಿಟ್ಕೊಳ್ಬೇಕು. 1983ರಲ್ಲಿ ಅತಿ ಕಿರಿಯ ಅಂದರೆ ಸಣ್ಣ ಬಾಲಕಿಯರಿಗೆ ಏನು ಮಾಡಿದ್ರು, ಸಬ್ ಜೂನಿಯರ್ಸ್ ಅಂತ ಕರಿತೀವಿ, ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ನಡೆಸಲಾಯಿತು. ಅದು ಎಲ್ಲೆಂದರೆ ಮಧ್ಯಪ್ರದೇಶದ ಭಿಲಾಯಿಯಲ್ಲಿ ನಡೀತೈತೆ. 1984ರಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗಳು ಕೂಡ ನಡೆಸಲಾಯಿತು. ಅವು ಎಲ್ಲಿ ನಡೆದವು ಅಂದರೆ ಬಾಂಬೆಯಲ್ಲಿ ನಡೀತವೆ. 1985ರಲ್ಲಿ ಸೌತ್ ಏಷಿಯನ್ ಫೆಡರೇಷನ್ ಗೇಮ್ ಢಾಕಾದಲ್ಲಿ ಪ್ರಥಮ ಬಾರಿಗೆ ನಡೆಸಲಾಯಿತು. 2002ರಲ್ಲಿ ದಕ್ಷಿಣ ಕೊರಿಯಾ ಬುಸಾನ್ನಲ್ಲಿ ಏಷ್ಯನ್ ಕ್ರೀಡೆಗಳು ಕಬಡ್ಡಿ ಪಂದ್ಯಗಳನ್ನು ಸಿಂಥೆಟಿಕ್ ಹಾಸಿಗೆ ಮೇಲೆ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ಕ್ರೀಡಾಂಗಣಗಳು ಸಿಂಥೆಟಿಕ್ಕು ಮತ್ತು ಇವೆಲ್ಲ ಮಡ್ಡು ಹೀಗೆಲ್ಲ ಕಬಡ್ಡಿ ಗ್ರೌಂಡ್ಗಳು ಬರ್ತವೆ. ಗ್ರಾಸು ಗ್ರೌಂಡು, ಹೀಗೆ ಕಬಡ್ಡಿಯಲ್ಲಿ ಹಲವಾರು ಗ್ರೌಂಡ್ಗಳ ಮೇಲೆ ಕಬಡ್ಡಿ ಸಹ ಆಡಿಸ್ತಾರೆ. ಬೇರೆ ಬೇರೆ ಗೇಮ್ಸ್ಗಳು ಬೇರೆ ಬೇರೆ ಕೋರ್ಟಲ್ಲಿ ಆಡಿಸ್ತಾರೆ. ಕ್ರೀಡಾಂಗಣದಲ್ಲಿ ಇದಾಯಿತು. 1990ರಲ್ಲಿ ಬೀಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ ಏನಾಯಿತು, ಕಬಡ್ಡಿಯನ್ನು ಏಷ್ಯನ್ ಗೇಮ್ಸ್ಗೆ ಸೇರಿಸಲಾಯಿತು. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ಗೆ ಸೇರಿಸಿದರೆ ಏಷ್ಯನ್ ಗೇಮ್ಸ್ ಯಾವಾಗ ಸೇರಿಸ್ತಾರೆ, 1990ರಲ್ಲಿ ಬೀಜಿಂಗ್ನಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಏಷ್ಯನ್ ಗೇಮ್ಸ್ಗೆ ಪ್ರಾರಂಭಿಸ್ತಾರೆ. ಇದು ಕಬಡ್ಡಿ ಆಟದ ಮೈದಾನ. ಇದು ನಮ್ಮದು ಬುಕ್ಕಲ್ಲಿ ಅಂದರೆ ಗೌರ್ಮೆಂಟ್ಸ್ ಬುಕ್ಕಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ಅದರಲ್ಲಿ ನೋಡ್ಕೊಳ್ಳಿ. ಇದು ಬೇರೆ ಬೇರೆ ಅಂದರೆ ಜೂನಿಯರ್ಸ್ಗೆ ಬೇರೆ ಇರುತ್ತೆ, ಸೀನಿಯರ್ಸ್ಗೆ ಬೇರೆ ಇರುತ್ತೆ. ಅಂದರೆ ಪುರುಷ ಮಹಿಳೆಯರಿಗೆ ಬೇರೆ ಮತ್ತು ಚಿಕ್ಕ ಬಾಲಕರಿಗೆಲ್ಲ ಬೇರೆ ಬೇರೆ ಇರ್ತೈತೆ. 3 ರೀತಿ ಅಂಕಣಗಳು ಕಂಡು ಬರ್ತವೆ. 13 × 10 ಮೀಟರ್ ಇದು ಯಾರಿಗೆ, ಪುರುಷರಿಗೆ ಮತ್ತು ಜೂನಿಯರ್ ಬಾಲಕ ಅಥವಾ
ಬಾಲಕಿಯರಿಗೆ, ಇದು ಬಾಲಕರಿಗಷ್ಟೇ, ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಪುರುಷರಿಗೆ ಇದು 13 ಮೀಟರ್ ಉದ್ದ ಇರುತ್ತೆ, 10 ಮೀಟರ್ ಅಗಲ ಇರ್ತೈತೆ. ಮಹಿಳೆಯರಿಗೆ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗೆ ಎಷ್ಟಿರುತ್ತೆ? 12 ಮೀಟರ್ ಉದ್ದ ಇರುತ್ತೆ, 8 ಮೀಟರ್ ಅಗಲ ಇರ್ತೈತಿ. ಸಬ್ ಜೂನಿಯರ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ 11 ಇಂಟು 8 ಮೀಟರ್, ಅಂದರೆ 11 ಮೀಟರ್ ಉದ್ದ, 8 ಮೀಟರ್ ಅಗಲ ಇರ್ತೈತೆ. ಆಟದ ಕ್ಷೇತ್ರ ಎಷ್ಟಿರ್ತದೆ ಅಂದರೆ 13 ಮೀಟರ್ ಉದ್ದ, 8 ಮೀಟರ್ ಅಗಲ ಇರ್ತೈತೆ. ಇವರಿಗೂ 12 ಮೀಟರ್ ಉದ್ದ, 6 ಮೀಟರ್ ಅಗಲ, 11 ಮೀಟರ್ ಉದ್ದ, 6 ಮೀಟರ್ ಅಗಲ. ಇದು ಸಬ್ ಜೂನಿಯರ್ಸ್ಗೆ. ಅಂಕಣ ಅಥವಾ ಒಂದು ಬದಿ ಎಷ್ಟಿರ್ತದೆ ಅಂದರೆ ಅರ್ಧ ಮಾಡ್ಕೊಳ್ಬೇಕು. ಇಲ್ಲಿ 13 ಇದೆ ಅಂದರೆ ಅದರ ಅರ್ಧ ಮಾಡ್ಕೊಳ್ಬೇಕು ನಾವು. ಅರ್ಧ ಮಾಡಿಕೊಂಡ್ರೆ 6.50 ಮೀಟರ್ ಉದ್ದ ಇರುತ್ತೆ, 10 ಮೀಟರ್ ಅಗಲ ಇರ್ತದೆ. ಅಗಲ ಸೇಮ್ ಇದೆ. ಮತ್ತು ಇಲ್ಲಿ ಮಹಿಳೆಯರಿಗೆ ಎಷ್ಟಿದೆ ಅಂದರೆ 6 ಇಂಟು 8, ಅಂದರೆ 6 ಇಂಟು 8 ಹಿಂಗೆಲ್ಲ ಹಿಂಗೆ ಕೊಟ್ಟಿದ್ರೆ ಏನು ಉದ್ದ ಮತ್ತು ಅಗಲ ಅಂತ ಅರ್ಥ. ಇದನ್ನು ಕೂಡ ಅರ್ಧ ಮಾಡ್ಕೋಬೇಕು. 11ರಾಗ ಅರ್ಧ ಮಾಡ್ಕೊಂಡ್ರೆ 5.50 ಬರುತ್ತೆ. ಇದು ಉದ್ದ, 6 ಮೀಟರ್ ಅಗಲ. ಮಧ್ಯಗೆರೆಯಿಂದ ಅರ್ಹತಗೆರೆ, ಮಧ್ಯಗೆರೆ ಬರುತ್ತಲ್ಲ ಅದರಿಂದ ಏನು ಸೆಂಟರ್ ಲೈನಿಂದ ಬಾಕ್ ಲೈನ್, ಅಂದರೆ ಅರ್ಹತಗೆರೆ ಇರುತ್ತಲ್ಲ, ಮಧ್ಯ ರೇಖೆಯಿಂದ ನಾವು ಅದು ಅವರು ಆ ರೇಖೆ ಮುಟ್ಟಿದ್ರೆ ಮಾತ್ರ ಅರ್ಹತೆಯನ್ನು ಪಡ್ಕೊಳ್ತೀವಿ. ಅದಕ್ಕೆ ಏನಂತೀವಿ? ಬಾಕ್ ಲೈನ್ ಅಂತೀವಿ. ಅಲ್ಲಿ ಗಂಟೆ ಎಷ್ಟಿರ್ತದೆ ಅಂದರೆ 3.75 ಮೀಟರ್ ಇರ್ತೈತೆ. ಇವ್ರದ್ದು ಮಹಿಳೆಯರದು 3.50 ಮೀಟರು. ಮತ್ತು ಸಬ್ ಜೂನಿಯರ್ಸ್ ಇವರಿಗೆ 3 ಮೀಟರ್ ಇರುತ್ತೆ. ಮತ್ತು ಅರ್ಹತಗೆರೆಯಿಂದ ನಾವು ಏನಾದರೂ ಟಚ್ ಮಾಡಿ ಬರಬೇಕಲ್ಲ, ನಾವು ಅದು ಟಚ್ ಮಾಡಿ ಬರಲಿಲ್ಲ ಅಂದರೆ ನಮ್ಗೆ ಔಟ್ ಕೊಡ್ತಾರೆ. ಅದು ಆ ಬಾಕ್ ಲೈನ್ ಟು ಬೋನಸ್ ಲೈನಿಗೆ ಎಷ್ಟಿರ್ತಂದರೆ 1 ಮೀಟರ್ ಇರುತ್ತೆ. ಇದು 1 ಮೀಟರ್. ಮೂಗರಿಗೂ ಕೂಡ ಈ ಮೆಜರ್ಮೆಂಟ್ ಸೇಮ್ ಇರುತ್ತೆ. ಹಾಗೆ ಲಭದ ಗೆರೆಯಿಂದ ಮುಕ್ತಾಯದ ಗೆರೆಗೆ, ಬೋನಸ್ ಲೈನ್ಗಿಂತ ನಾವು ಎಂಡ್ ಲೈನ್ ಇರುತ್ತಲ್ಲ ಅಲ್ಲಿಗೆ ಎಷ್ಟಿರ್ತಂದರೆ 1.75 ಮೀಟರಿಂದ 1.75 ಮೀಟರ್ ಅಷ್ಟೇ ಇರುತ್ತೆ ಇದು. ಮತ್ತು ಮಹಿಳೆಯರಿಗೆ 1.50 ಮೀಟರ್. ಸಬ್ ಜೂನಿಯರ್ಸ್ ಬಾಲಕರಿಗೆ ಇಬ್ಬರಿಗೂ ಸೇಮ್ ಇದೆ ಇದು, ಮಹಿಳೆಯರಿಗೂ ಮತ್ತು ಸಬ್ ಜೂನಿಯರ್ಸ್ಗೆ. ಪುರುಷರಿಗೆ ಮಾತ್ರ ಬೇರೆ ಇದೆ. ಎಂಡ್ ಲೈನ್ ಟು ಸಿಟ್ಟಿಂಗ್ ಬಾಕ್ಸಿಗೆ ಎಷ್ಟಿರುತ್ತೆ ಅಂದರೆ 2 ಮೀಟರ್ 2 ಮೀಟರ್ 2 ಮೀಟರ್. ಮೂಗರಿಗೆ ಇದು ಸೇಮ್. ಬೌಂಡ್ರಿ ಟು ರಿಸ್ಟ್ರಿಕ್ಷನ್ ಜೂನ್ ಅಲ್ಲಿ ಎಷ್ಟಿರ್ತದೆ 4 ಮೀಟರ್ 4 ಮೀಟರ್. ಇದನ್ನು ಕೂಡ ಮೂಗರಿಗೆ ಸೇಮ್ ಇದೆ. ಸ್ಕೋರ್ಸ್ ಜೂನ್ ಅಂದರೆ ಅಂಕ ಎಣಿಗೆ ಮಾಡ್ತಾರಲ್ಲ ಅವ್ರದ್ದು ಎಷ್ಟಿದೆ ಅಂದರೆ 2 ಮೀಟರ್ 2 ಮೀಟರ್ 2 ಮೀಟರ್. ಮೂಗರಿಗೆ ಇದು ಸೇಮ್. ಯಾವುದು ಸ್ವಲ್ಪ ಬೇರೆ ಬೇರೆ ಇದನ್ನು ನೆನ್ಪಿಟ್ಕೊಳ್ಬೇಕು. ಸೇಮ್ ಇದ್ದಿದ್ದು ಸೇಮ್ ಇರುತ್ತೆ. ಮಧ್ಯಗೆರೆಗಳ ಉದ್ದ ಎಷ್ಟಿದೆ? 10 ಮೀಟರ್ 8 ಮೀಟರ್ 8 ಮೀಟರ್. ಮಧ್ಯಗೆರೆಗಳ ಉದ್ದ ನಮ್ದು ಏನಿರುತ್ತೆ ಅಗಲ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಅರ್ಹತಗೆರೆಯಿಂದ ಎಷ್ಟಿದೆ? ಅರ್ಹತಗೆರೆ ಎಷ್ಟಿದೆ ಅಂದರೆ ಬಾಕ್ ಲೈನ್ ಲೆಂತ್ ಎಷ್ಟಿದೆ, ಅದ್ರ ಉದ್ದ ಎಷ್ಟಿದೆ ಅಂದರೆ ಅರ್ಹತಗೆರೆದು 8 ಮೀಟರ್ 6 ಮೀಟರ್ 6 ಮೀಟರ್. 2 ಗೆರೆಗಳು ಇರ್ತವೆ. ಲಾಭದ ಗೆರೆಗಳು ಅಂದರೆ ಬೋನಸ್ ಲೈನ್ ಎಷ್ಟು ಉದ್ದ ಇರುತ್ತೆ? 8 ಮೀಟರ್ 6 ಮೀಟರ್ 6 ಮೀಟರ್. ಹಾಗೆ ಲಾಬಿ 13.1 ಮೀಟರ್ ಅಂದರೆ 13 ಮೀಟರ್ ಉದ್ದ 1 ಮೀಟರ್ ಅಗಲ. ಇದು 12 ಮೀಟರ್ ಉದ್ದ 1 ಮೀಟರ್ ಅಗಲ. 11 ಮೀಟರ್ ಉದ್ದ 1 ಮೀಟರ್ ಅಗಲ, ಅಂದರೆ 1 ಮೀಟರ್ ಅಂತ ಅರ್ಥ. ಇದು ಉದ್ದ ಎಷ್ಟು? ಉದ್ದ ಸೇಮ್ ಕಾಮನ್ ಇದೆ. ಅಂತಿಮ ಗೆರೆಗಳ ಉದ್ದ, ಅಂತಿಮ ಗೆರೆಗಳ ಉದ್ದ ಎಷ್ಟಿದೆ? 10 ಮೀಟರ್ 8 ಮೀಟರ್ 8 ಮೀಟರ್. ಸಿಟ್ಟಿಂಗ್ ಬಾಕ್ಸು ಎಷ್ಟಿದ್ದಾವೆ? 6 6 6 ಮೀಟರ್. ಇವೆಲ್ಲ ಸೇಮ್ ಇದ್ದಾವೆ. ಮತ್ತು ನಿರ್ಬಂಧಿತ ವಲಯ 21 ಮೀಟರ್ ಉದ್ದ 18 ಮೀಟರ್ ಅಗಲ. 20 ಮೀಟರ್ ಉದ್ದ 16 ಮೀಟರ್ ಅಗಲ. 19 ಮೀಟರ್ ಉದ್ದ 16 ಮೀಟರ್ ಅಗಲ. ಇದು ಗ್ರೌಂಡ್ ತೊಗೊಂಡು ಹೇಳಬೇಕು, ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ನೋಡೋಣ ಮುಂದಿನ ತರಗತಿಯಲ್ಲಿ. ಇವಾಗ ಇಲ್ಲಿ ನಾನು PDF ಮಾಡಿಲ್ಲ, ಅದಕ್ಕೆ ಅದು ತೊಗೊಳಕ್ಕಾಗಲ್ಲ. ನೋಡ್ಕೊಳ್ಳಿ. ನೀವು 6th ಸ್ಟ್ಯಾಂಡರ್ಡ್ ಬುಕ್ಸು ಒಂದ್ಸರಿ ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ ನೀಟಾಗಿ ಅರ್ಥ ಆಗಂಗೆ ಕೊಟ್ಟಿದ್ದಾರೆ. ಹಾಗೆ ಗುಣಿಕೆಗಾರರ ವಲಯ ಎಷ್ಟಿದೆ? 2 ಇಂಟು 1 ಮೀಟರ್ ಅಂದರೆ 2 ಮೀಟರ್ ಉದ್ದ 1 ಮೀಟರ್ ಅಗಲ. ಇದು ಮೂಗರಿಗೆ ಸೇಮ್ ಇದೆ. ಹಾಗೆ ಅಸಿಸ್ಟೆಂಟ್ ಸ್ಕೋರ್ ಅಂದರೆ ಸಹ ಗುಣಿಕೆಗಾರರ ವಲಯ 8 ಇಂಟು 2 ಅಂದರೆ ಉದ್ದ ಮತ್ತು ಅಗಲ ಅಂತ ಅರ್ಥ. ಇದು 6 ಇಂಟು 2 6 ಇಂಟು 2 ಇಬ್ಬರಿಗೆ ಸೇಮ್ ಇದೆ. ಇದು ಪುರುಷರಿಗೆ ಮಾತ್ರ ಬೇರೆ ಇದೆ. ಅಂಪೈರ್ ಜೂನ್ ಎಷ್ಟಿದೆ? 13 ಮೀಟರ್ ಉದ್ದ 4 ಮೀಟರ್ ಅಗಲ. ಇದು 12 ಮೀಟರ್ ಉದ್ದ 4 ಮೀಟರ್ ಅಗಲ. 11 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲ. ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕೋಚ್ ಜೂನ್ ಎಷ್ಟಿದೆ ಅಂದರೆ 6 ಇಂಟು 1 ಮೀಟರ್ 6 ಇಂಟು 1 ಮೀಟರ್. ಇದು ಮೂಗರಿಗೆ ಸೇಮ್ ಇದೆ. ಇದು ತಾತ್ಕಾಲಿಕ ಅಮಾನತುಗೊಂಡ ಆಟಗಾರರ ವಲಯ ಇದು ಎಷ್ಟಿದೆ ಅಂದರೆ 1 ಮೀಟರ್ ಉದ್ದ ಇದೆ 1 ಮೀಟರ್ ಅಗಲ ಇದೆ. ಇದೂ ಕೂಡ ಮೂಗರಿಗೆ ಸೇಮ್ ಬರುತ್ತೆ.
ಸಮವಸ್ತ್ರ ಹುಡುಗಿ ಹೆಂಗಿರ್ಬೇಕಂದ್ರೆ ಬಾಲಕ ಮತ್ತು ಬಾಲಕಿಯರಿಗೆ ಜೆರ್ಸಿ ಅಥವಾ ಟೀ ಶರ್ಟ್ ಇರಬೇಕು, ನಿಕ್ಕರ್ ಇರಬೇಕು. ಶಾರ್ಟ್ ಇದ್ದರೆ ಚೆನ್ನಾಗಿ ಆಡಾಟಕ್ಕೆ ಅಡಚಣೆಗಳು ಆಗಲ್ಲ. ಸಮವಸ್ತ್ರದ ಹಿಂದೆ 6 ಇಂಚು 2 ಇಂಚು ಉದ್ದ ಅಗಲ ಇರಬೇಕಿದು. ಎತ್ತರ ಮತ್ತು ಅಗಲ ಅಂತೀವಲ್ಲ ಹಂಗೆ. ಮತ್ತು ಮುಂದುಗಡೆ ಎಷ್ಟಿರಬೇಕು? ಹಿಂದೆ 6 ಅಥವಾ 2 ಇಂಚ್ ಅಂದರೆ 6 ಇಂಚಸ್ ಉದ್ದ ಇರಬೇಕು, 2 ಇಂಚು ಅಗಲ ಇರಬೇಕು. ಇದು 2 ಇಂಚು ಉದ್ದ ಮತ್ತು 2 ಇಂಚು ಅಗಲ ಇರಬೇಕು. ಅಂಕಣದಲ್ಲಿ ಎದುರಾಳಿ ಹಿಡಿತಗಾರ ಆಕ್ರಮಿಸುವ ವಲಯಗಳ ಸ್ಥಾನ. ಇಲ್ಲಿ ಯಾವ್ಯಾವ ಎಕಡೆ ನಿಂದಿರಬೇಕು ಅಂಥೇಳಿ. ರೈಟ್ ಕಾರ್ನರ್, ರೈಟ್ ಇನ್, ರೈಟ್, ಥರ್ಡ್ ಮತ್ತು ಸೆಂಟರ್ ಮ್ಯಾನ್. ಮತ್ತು ಈ ಕಡೆ ಲೆಫ್ಟ್ ಟರ್ನ್, ಲೆಫ್ಟ್ ಇನ್, ಲೆಫ್ಟ್ ಏನಂತಾರೆ ಲೆಫ್ಟ್ ಸೆಂಟರ್. ಇವ್ರ ಪೊಸಿಷನ್ ಇದು. ಎಲ್ ಸಿ ಅಂದರೆ ಲೆಫ್ಟ್ ಕಾರ್ನರ್, ಎಲ್ ಟಿ ಅಂದರೆ ಲೆಫ್ಟ್ ಇನ್, ಎಲ್ ಟಿ ಅಂದರೆ ಲೆಫ್ಟ್ ಥರ್ಡ್, ಸಿ ಎಮ್ ಅಂದರೆ ಸೆಂಟರ್ ಮ್ಯಾನ್, ಆರ್ ಟಿ ಅಂದರೆ ರೈಟ್ ಥರ್ಡು, ಆರ್ ಎಸ್ ಅಂದರೆ ರೈಟ್ ಇನ್, ಆರ್ ಸಿ ಅಂದರೆ ರೈಟ್ ಕಾರ್ನರ್. ಇವೆಲ್ಲ ನೆನ್ಪಿಟ್ಕೊ ಪೊಸಿಷನ್. ಇವು ಗೇಮ್ಸ್ ಆಡ್ತಾಯಿದ್ರೆ ಅದೆಲ್ಲ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾವೆಲ್ಲ ದೈಹಿಕ ಶಿಕ್ಷಕರು ಇರೋದ್ರಿಂದ ನಮಗೆ ನೀಟಾಗಿ ಇವೆಲ್ಲ ಗೊತ್ತೇ ಇರುತ್ತೆ. ವಿಭಾಗ ಅಂದರೆ 3 ವಿಭಾಗಗಳು ಮಾಡಿರ್ತಾರೆ. ಅಂದರೆ ಸೀನಿಯರ್ಸು, ಪ್ರಾಥಮಿಕ ವಿಭಾಗ, ಪ್ರೌಢಶಾಲಾ ವಿಭಾಗ. ಇವ್ರ ವಯಸ್ಸು ಎಷ್ಟಿರಬೇಕಂದ್ರೆ ಪುರುಷರು 17 ವರ್ಷ ಮೇಲ್ಪಟ್ಟು ಬಾಲಕರು. ಇವ್ರಿಗೆ ಎಷ್ಟು ಇರಬೇಕು ಮೈದಾನದ ಅಳತೆ ಅಂದರೆ 13 × 10. ಅವಾಗ ಇದು ಹಿಂದೆ ಬಂದಿದೆ, ಇದೆಲ್ಲ ನೀಟಾಗಿ ನಿಮ್ಗೆ ಗೊತ್ತಿದೆ. ಅಂದರೆ 14 ವರ್ಷದ ಬಾಲಕ ಬಾಲಕಿಯರಿಗೆ 11 × 8 ಅಂದರೆ ಪ್ರೈಮರಿ ಮಕ್ಕಳು ಬರ್ತಾರೆ ಇಲ್ಲಿ. 17 ವರ್ಷದ ಬಾಲಕ ಬಾಲಕಿಯರಿಂದ ಹೈಸ್ಕೂಲ್ ಮಕ್ಕಳಿಗೆ ಎಷ್ಟಿರಬೇಕು? 12 × 8 ಮೀಟರ್. ಅವ್ರ ತೂಕ ಎಷ್ಟಿರಬೇಕಂದ್ರೆ ಸೀನಿಯರ್ಸ್ ತೂಕ 80 kg ಇರಬೇಕು ಪಿ ಯು ಮಕ್ಕಳಿಗೆ. ಕಾಲೇಜು ಬಾಲಕರಿಗೆ 65 kg. ಹಾಗೆ ಪ್ರಾಥಮಿಕ ವಿಭಾಗದಲ್ಲಿ ಬಾಲಕರು 51 kg ಇರಬೇಕು, ಬಾಲಕಿಯರು 48 kg ಇರಬೇಕು. ಪ್ರೌಢಶಾಲಾ ವಿಭಾಗದಲ್ಲಿ ಬಾಲಕರು 57 kg, ಬಾಲಕಿಯರು 53 kg, ಮಹಿಳೆ 70 kgವರೆಗೂ ಇರಬೇಕು. ಕಾಲೇಜು ವಿದ್ಯಾರ್ಥಿನಿಯರು 59 kg ಇರಬೇಕು. ಇದರಲ್ಲಿ ಆಟಗಾರರು ಎಷ್ಟಿರ್ತಾರೆ ಅಂದರೆ 12 ಜನ ಆಟಗಾರರು ಇರ್ತಾರೆ. ಒಟ್ಟು 7 ಜನ ಆಡ್ತಾರೆ, 5 ಜನ ಬದಲಿ ಆಟಗಾರರು ಇರ್ತಾರೆ. ಸೂಚನೆ: ಪಂದ್ಯ ಪ್ರಾರಂಭಿಸುವಾಗ ಕನಿಷ್ಠ ಏನಿರಬೇಕು 7 ಜನ ಆದರೂ ಕಡ್ಡಾಯವಾಗಿ ಗ್ರೌಂಡಲ್ಲಿ ಇರಲೇಬೇಕು. ನಂತರ ಕಡಿಮೆ ಆದರೂ ಕೂಡ ಪಂದ್ಯ ಆಡಿಸ್ಬೋದು. ಒಂದು ವೇಳೆ ಪುನರ್ ಪಂದ್ಯ ರೀಮ್ಯಾಚ್ ಪ್ರಾರಂಭವಾದಾಗ 7 ಜನ ಇರಲೇಬೇಕಂತೇಳಿ ನಿಯಮ ಇಲ್ಲ. ಇನ್ನೊಂದ್ಸರಿ ಆಟ ಸಮಯಕ್ಕೆ ಅಷ್ಟೇ ಇರಬೇಕಂತೇಳಿ ಹೇಳೋಂಗಿಲ್ಲ. ಕ್ರೀಡಾಧಿಕಾರಿಗಳು ವಿಜಿಲ್ ಹಾಕಿದ ತಕ್ಷಣ 5 ಸೆಕೆಂಡ್ ಒಳಗೆ ಏನು ಮಾಡಬೇಕು? ಆಟವನ್ನು ದಾಳಿಗಾರ ಪ್ರಾರಂಭಿಸಬೇಕು. ಪ್ರತಿ ದಾಳಿ ಮುಗಿಸಿದ ದಾಳಿಗಾರರು ತಾವಾಗಿಯೇ ದಾಳಿಯನ್ನು ಪ್ರಾರಂಭಿಸಬಹುದು. ವಿಜಿಲ್ ಹಾಕಬೇಕು ಅಂಥೇಳಿ ಅದ್ರ ಕಾಯುವಂಗಿಲ್ಲ ನಾವು. ಇಲ್ಲಿ ಸಮಯ ಎಷ್ಟಿರಬೇಕಂದ್ರೆ 20 ನಿಮಿಷ ಆಡಿಸ್ಬೇಕು, 5 ನಿಮಿಷ ರೆಸ್ಟ್, 20 ನಿಮಿಷ ಮತ್ತೆ ಆಡಿಸ್ಬೇಕು. ಇದು ಪುರುಷರಿಗೆ ಮತ್ತು ಬಾಲಕರಿಗೆ. 14 ವರ್ಷದ ಬಾಲಕ ಬಾಲಕಿಯರಿಗೆ ಎಷ್ಟಿರಬೇಕು ಮತ್ತು 17 ವರ್ಷ ಬಾಲಕ ಬಾಲಕಿಯರಿಗೆ ಎಷ್ಟಿರಬೇಕಂದ್ರೆ ಮಹಿಳೆಯರಿಗೆ 15 ನಿಮಿಷ ಆಡಿಸ್ಬೇಕು, 5 ನಿಮಿಷ ರೆಸ್ಟ್, 15 ನಿಮಿಷ ಮತ್ತೆ ಆಡಿಸ್ಬೇಕು. ಕೊನೆಯ ಆಕ್ರಮಣವನ್ನು ನಿಗದಿತ ಸಮಯ ಮುಗಿದಿದ್ದರೂ ಪೂರ್ಣಗೊಳಿಸ್ಬೇಕು. ನಾವು ಕಬಡ್ಡಿ ಅನ್ಕೋತಾ ಹೋಗಿದ್ದೀವಿ, ಅವಾಗ ಟೈಮ್ ಮುಗಿದೋಗಿರುತ್ತೆ, ಅದು ಮುಗಿಸ್ಕೊಂಡೇ ನಾವು ಬರಬೇಕು. ಮುಗಿತಂತೇಳಿ ಮಧ್ಯದಾಗೆ ಬರಬಾರ್ದು. ತೀರ್ಪುಗಾರರು 6 ಜನ ಇರ್ತಾರೆ ಕಡ್ಡಾಯವಾಗಿ. 6 ಜನ ತೀರ್ಪುಗಾರ ಇರ್ತಾರೆ. ಅಲ್ಲೂ ಖೋಖೋ ಅಲ್ಲೂ ಕೂಡ 6 ಜನ ಇದ್ದರು. ಇಲ್ಲಿ ಮುಖ್ಯ ತೀರ್ಪುಗಾರರು 1, ತೀರ್ಪುಗಾರರು 2, ಗುಣಿಕೆಗಾರರು 1, ಸಹ ಗುಣಿಕೆಗಾರರು 2. ಒಟ್ಟು ಜನ ಎಷ್ಟಾದರೂ 6 ಜನ ಆದ್ರೆ ಇಲ್ಲಿ. ಇದರ ನಿಯಮಗಳಿದ್ದಾವೆ. ನಿಯಮಗಳು ಏನಿದಾವೆ ಅಂದರೆ ಪಂದ್ಯದ ಪ್ರಾರಂಭದಲ್ಲಿ ಪ್ರಥಮ ದಾಳಿ ಮಾಡದೇ ಇದ್ದ ತಂಡವು ದ್ವಿತೀಯ ಅರ್ಧದಲ್ಲಿ ಏನು ಮಾಡಬೇಕು? ಪ್ರಥಮ ದಾಳಿಯನ್ನು ಮಾಡಬೇಕು. ಫಸ್ಟ್ ಯಾರು ಮಾಡಿಲ್ವೋ ಅವರು 2ನೇ ಸರಿ ಮಾಡಬೇಕು. ದಾಳಿಗಾರ ಅಥವಾ ಎದುರಾಳಿಗಳು ಯಾವುದೇ ಸಂದರ್ಭದಲ್ಲಿ ತಮ್ಮ ಹಿಡಿತಗಳಲ್ಲಿ ಕೈ ಕಾಲು ಏನು ಮಾಡಬೇಕು? ನಿಯಮಗಳನ್ನು ಸೊಂಟವನ್ನು ಮಾತ್ರ ಹಿಡಿಬೇಕು. ಉದ್ದೇಶಪೂರ್ವಕವಾಗಿ ಗುಪ್ತಾಂಗವನ್ನು ಹಿಡಿಬಾರ್ದು. ಏನು ಮಾಡಬೇಕು? ಇಲ್ಲಿ ಕೈ ಕಾಲು ಸೊಂಟ ಮಾತ್ರ ಹಿಡಿಬೇಕು. ಅದು ಬಿಟ್ಟು ಬೇರೆ ಹಿಡಿದ್ರೆ ಏನು ಮಾಡ್ತಾರೆ? ನಮಗೆ ಔಟ್ ಕೊಡ್ತಾರೆ. ಆದರೆ ಅವಾಗ ಏನಾಗಲ್ಲ, ಅವ್ರಿಗೆ ನಮ್ಗೆ ಔಟ್ ಕೊಡ್ತಾರೆ. ಆದರೆ ದಾಳಿಗಾರ ಮಾತ್ರ ಔಟ್ ಆಗಂಗಿಲ್ಲ. ದಾಳಿಗಾರನ ತಲೆ ಕೂದಲು ಬಟ್ಟೆಗಳನ್ನು ಹಿಡಿದರೆ ಅವನು ಕೂಡ ಔಟ್ ಆಗಲಾರ. ನಿಯಮ 2ರ ಪ್ರಕಾರ ಹಿಡಿತಗಾರನೇ ಕೂಡ ಏನಾಗ್ತಾನೆ? ಇಲ್ಲಿ ಔಟ್ ಆಗ್ತಾನೆ. ಕೂದಲು ಹಿಡಿಯಂಗಿಲ್ಲ ಅಂತ ಅರ್ಥ ಇಲ್ಲಿ. ಪಂದ್ಯ ನಡೆಯುವ ಸಂದರ್ಭದಲ್ಲಿ ಬದಲಿ ಆಟಗಾರರು ಬದಲಾಯಿಸಬಹುದು. ಆದರೆ ಯಾವುದೇ ಆಟಗಾರರು ಅಮಾನತುಗೊಂಡಲ್ಲಿ ಅವನಿಗೆ ಬದಲಿ ಆಟಗಾರನ ಸೇರ್ಪಡೆಯಿಲ್ಲ. ಯಾರು ಅಮಾನತುಗೊಂಡಿರ್ತಾರಲ್ಲ ಅವ್ರದ್ದು ತಗೊಳ್ಳಂಗಿಲ್ಲ. ಅವ್ರಿಗೆ ಬಿಟ್ಟು ಉಳಿದರೆ ತಗೊಳ್ಬೋದು ನಾವು. ಮೊದಲ ಅರ್ಧ ಪಂದ್ಯದಲ್ಲಿ ದ್ವಿತೀಯ ಅರ್ಧ ಪಂದ್ಯದ ಕೊನೆಗೆ ದಾಳಿ ಪಂದ್ಯದ ಸಮಯ ಮುಗಿದಿದ್ರು ಕೂಡ ಏನು ಮಾಡಬೇಕು? ದಾಳಿಗಾರ ಮಾಡಿಕೊಂಡೇ ವಾಪಸ್ ಕರಿಬೇಕು. ಅವನಿಗೆ ಮಧ್ಯದಾಗೆ ಕರೆಯಂಗಿಲ್ಲ.
ಒಬ್ಬ ಆಟಗಾರನಿಗೆ ಎಷ್ಟು ಬಾರಿ ಆದರೂ ಕೂಡ ನಾವೇನು ಮಾಡ್ಬೋದು, ಬದಲಿ ಆಟಗಾರರನ್ನು ಬದಲಿಸ್ಬೋದು. ಎಷ್ಟು ಬಾರಿ ಬೇಕಾದ್ರೆ ನಾವು ಬದಲಿ ಆಟಗಾರರನ್ನು ಹಾಕ್ಕೊಳ್ಬೋದು. ಆದರೆ ಔಟಾಗಿ ಹೊರ ಕೂತ್ಕೊಳ್ತಾರಲ್ಲ ಅವ್ರಿಗೆ ನಾವು ತೊಗೊಳಕ್ಕೆ ಬರಲ್ಲ. ಬದಿಯ ಒಳಗೆ ಇರುವ ಆಟಗಾರನ್ನು ಮಾತ್ರ ಬದಲಿಸ್ಕೋಬೇಕು. ಅದಾಗಿ ಹೊರಗೆ ಔಟಾಗಿ ಹೋಗ್ತಾರೆ ಅವರಿಗೆ ಬದಲಾಯಿಸ್ಕೊಳ್ಳೋಕೆ ಬರಲ್ಲ ಅಂತ ಅರ್ಥ ಇದು. ದಾಳಿಗಾರನು ಹಿಡಿತಗಾರ ದೇಹ ಮತ್ತು ದೇಹದ ಮೇಲಿರುವ ಯಾವುದೇ ವಸ್ತುಗಳನ್ನು ಏನು ಮಾಡಬಾರ್ದು, ಮುಟ್ಟಿದರೂ ಹಿಡಿತಗಾರ ಏನಾಗ್ತಾನೆ, ಔಟ್ ಆಗ್ತಾನೆ. ನಾವು ಇದಕ್ಕೆ ಬರ್ತಾರೆ ನಮ್ಮ ಭಾಗದ ಯಾವ್ದು ಭಾಗ ಮುಟ್ಟರು ಕೂಡ ಅವಾಗ ನಾವು ಔಟ್ ಆಗ್ತೀವಿ. ಆದರೆ ದಾಳಿಗಾರನ ಅಂಗಾಂಗಗಳನ್ನು ಹೊರತುಪಡಿಸಿ ಅವನು ಹಾಕಿಕೊಂಡಿರುವ ಬಟ್ಟೆ, ಜುಟ್ಟು, ಮಧ್ಯದ ಗೆರೆಯನ್ನು ಮುಟ್ಟಿದರೂ ದಾಳಿಗಾರನೇ ಔಟ್ ಆಗ್ತಾನೆ. ಏನೋ ನಿಯಮಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನೀವು. ಕಾಲಾವಕಾಶ, ಅವಧಿ ತಡೆ, ಟೈಮ್ ಔಟ್. ಪ್ರತಿಯೊಂದು ತಂಡವು ಪೂರ್ವಾರ್ಧ ಮತ್ತು ಉತ್ತರದಲ್ಲಿ 2 ಸಲ ಪಡ್ಕೊಳ್ಬೇಕು. ಟೈಮ್ ಔಟು 2 ಸಲ ಪಡ್ಕೊಳ್ಬೋದು ನಾವು. ಅದ್ರ ಸಮಯ ಎಷ್ಟಿರ್ತಂದರೆ 30 ಸೆಕೆಂಡ್ಗಳು ಇರ್ತೈತೆ. ಯಾವ ಸಂದರ್ಭದಲ್ಲಿ ಅಂಕಣಗಾರ ಏನು ಮಾಡಿಲ್ಲ, ಅಂಕಣ ಬಿಟ್ಟು ಹೋಗುವಂತಿಲ್ಲ. ಇದನ್ನು ಉಲ್ಲಂಘಿಸಿದರೆ ಎದುರಾಳಿ ತಂಡಕ್ಕೆ ಏನಾಗ್ತೈತೆ, ತಾಂತ್ರಿಕ ಅಂಕ ಸಿಗ್ತೈತೆ. ಅಧಿಕಾರಿಗಳ ಕಾಲಾವಕಾಶ ಮುಖ್ಯ ತೀರ್ಪುಗಳು ತೆಗೆದುಕೊಳ್ಬೇಕು. ಇದರ ನಿಗದಿತ ವೇಳೆ 2 ನಿಮಿಷಕ್ಕೆ ಮೀರಿರಬಾರದು. ಆಟಗಾರ ಏನು ಮಾಡುವಂಗಿಲ್ಲ, ಅಂಕಣ ಬಿಟ್ಟು ಹೊರಗೆ ಹೋಗುವಂತಿಲ್ಲ. ಅವಾಗ ಗಡಿರೇಖೆ ಹೊರಗೆ ಸಂಘರ್ಷದ ಸಂದರ್ಭದಲ್ಲಿ ಬಿಟ್ಟು ಉಳಿದ ಯಾವುದೇ ಸಂದರ್ಭದಲ್ಲಿ ಗಡಿ ಕ್ರಾಸ್ ಮುಟ್ಟಿದರೆ ಏನಾಗ್ತಾನೆ, ಔಟ್ ಆಗ್ತಾನೆ. ಆದರೆ ಸಂಘರ್ಷ ನಡೆದಾಗ ಏನು ಮಾಡ್ಬೋದು, ಲಾಬಿ ಕೂಡ ಮುಟ್ಟಬಹುದು. ಅವಾಗ ಏನಾಗೋದಿಲ್ಲ. ಆದರೆ ಖಾಲಿ ಟೈಮಲ್ಲಿ ಮುಟ್ಟಿದರೆ ಏನಾಗ್ತದೆ, ಲಾಬಿ ಮುಟ್ಟಿದರೆ ಔಟ್ ಆಗ್ತೀವಿ. ಕ್ಯಾಂಟ್, ಆಕ್ರಮಣಕಾರ ಎದುರಾಳಿ ಅಂಕಣದಲ್ಲಿ ಕಾಲಿಡುವ ಮೊದಲೇ ಏನು ಮಾಡಬೇಕು, ಕ್ಯಾಂಟನ್ನು ಪ್ರಾರಂಭಿಸಬೇಕು. ಅಂದರೆ ಕಬಡ್ಡಿ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಒಂದು ವೇಳೆ ತಪ್ಪಿದರೆ ಏನು ಮಾಡ್ತಾರೆ, ಒಂದು ಸರಿ ವಾಪಸ್ ಏನು ಮಾಡ್ತಾರೆ, ಕರೆದು ಅವನಿಗೆ ಒಂದು ಸರಿ ಎಚ್ಚರಿಕೆ ನೀಡ್ತಾರೆ. ಮತ್ತು ಆಕ್ರಮಣ ನೀಡಿದಲ್ಲಿ ಸಂದರ್ಭದಲ್ಲಿ ಆಕ್ರಮಣ ತಕ್ಷಣ ಬೆನ್ನಟ್ಟುವಂತಿಲ್ಲ. ಅವ್ರು ಆಕ್ರಮಣಕೊಂಡು ಹೋಗೋ ತಕ್ಷಣ ಹೋಗಂಗಿಲ್ಲ. ಪುನಃ ತಮ್ಮ ಎದುರಾಳಿ ತಂಡಕ್ಕೆ ಒಂದು ತಾಂತ್ರಿಕ ಹಂಗಾದರೂ ಕೂಡ ಒಂದು ತಾಂತ್ರಿಕ ಅಂಕ ಕೊಡ್ತಾರೆ. ಆಕ್ರಮಣಕಾರಿ ವಾಪಸ್ಸಾದ ಮೇಲೆ ಅಥವಾ 5 ಸೆಕೆಂಡ್ಗಳ ಎದುರಾಳಿ ತನ್ನ ತಂಡ ಆಕ್ರಮಣಕಾರರನ್ನು ಕಳಿಸ್ಬೇಕು. 5 ಸೆಕೆಂಡ್ ಆಗಿ ಮೇಲೆ ನಾವು ಹೋಗ್ಬೇಕು. ಅವಾಗ ಆಕ್ರಮಣಕಾರಿ ಎದುರಾಳಿ ಅಂಕಣದಲ್ಲಿ ಕ್ಯಾಂಟ್ ಕಳೆದುಕೊಂಡಿರೋ ಏನಾಗ್ತಾನೆ, ನಾವು ಆ ಗ್ರೌಂಡಿಗೆ ಹೋದಾಗ ಕಬಡ್ಡಿ ಅನ್ಕೋತಾ ಹೋದಾಗ ನಾವು ಒಂದು ಸರಿ ಉಸಿರು ತೊಗೊಂಡಿವಿ ಅಂದರೆ ಅವಾಗ ಏನಾಗ್ತೀವಿ, ನಾವು ಔಟ್ ಆಗ್ತೀವಿ. ಅಂದರೆ ಕಬಡ್ಡಿನೇ ಕಂಟಿನ್ಯೂ ಹೇಳ್ತಾ ಇರಬೇಕು. ಒಂದು ಕಾಲಕ್ಕೆ ಒಬ್ಬರಿಗಿಂತ ಹೆಚ್ಚು ಆಕ್ರಮಣಕಾರಿಗಳ ಮನೆಗೆ ಹೋಗಂಗಿಲ್ಲ. ಒಂದು ಸರಿ ಒಬ್ಬರೇ ಹೋಗ್ಬೇಕು, ಇಬ್ಬರು ಮುಗರು ಹೋಗಂಗಿಲ್ಲ. ತಂಡ ಒಂದು ಎದುರಾಳಿ ಎಲ್ಲ ಆಟಗಾರನ ಔಟ್ ಆದಾಗ ಏನು ಮಾಡ್ತೀವಿ, ನಾವು ಲೋನ ಅಂತೇಳಿ 2 ಅಂಕಗಳನ್ನು ಕೊಡ್ತೀವಿ. ದಾಳಿ ಮಾಡುತ್ತಿರೋ ದಾಳಿಗಾರ ದಾಳಿಯ ಸರದಿ ಅವಧಿಯನ್ನು ಮೀರಿದಾಗ ಏನು ಮಾಡ್ತಾರೆ, ತೀರ್ಪುಗಾರ ಅವನನ್ನು ಕರೆದು ಔಟ್ ಅಂತೇಳಿ ಹೇಳ್ತಾರೆ. 5 ದಾಳಿಗಳು ಏನು, ಟೈ ಬ್ರೇಕ್ ಅಂದರೆ ಏನು, ಸಮಾನ ಅಂಕ ಬಂದಾಗ ಅಥವಾ 5 ದಾಳಿಗಳು ಕೊಡ್ತಾರೆ. ಸಮಾನ ಅಂಕಗಳು ಬಂದವು ಅಂದರೆ ಅವಾಗ ಏನು ಮಾಡ್ತಾರೆ, 5 ದಾಳಿಗಳು ಕೊಡ್ತಾರೆ. 2 ತಂಡಗಳ 7 ಆಟಗಾರರ ಅಂಕಣದಲ್ಲಿ ಇರಬೇಕು. ಆ ಸಮಯದಲ್ಲಿ ತಂಡಕ್ಕೆ ತಲಾ 5 ದಾಳಿಗಳ ಅವಕಾಶ ಕಾಲಾನುಕ್ರಮ ಕೊಡ್ತಾರೆ. ಅರ್ಹತಾ ಗೆರೆಯನ್ನು ಬೋನಸ್ ಅಥವಾ ಬಾಕ್ ಲೈನ್ ಅಂದರೆ ಅವಾಗ ಏನಾಗ್ತಾರೆ, ಬೋನಸ್ ಲೈನನ್ನು ನಾವು ಅರ್ಹತಾ ಗೆರೆ ಅಂಥೇಳಿ ಹಾಕ್ತಾರೆ. ಇದು ನೆನ್ಪಿಟ್ಕೋಬೇಕು ನಾವು. ಮೊದಲ ದಾಳಿ ಮಾಡಿದ ತಂಡಕ್ಕೆ ಮತ್ತೆ ಮೊದಲ ದಾಳಿ ಮಾಡುವ ಅವಕಾಶ ಕೊಡ್ತಾರೆ. ಮತ್ತು ಫಸ್ಟ್ ಯಾರು ಬಂದಿದ್ರೆ ಅವರಿಗೆ ಮತ್ತೆ ಮೊದಲ ದಾಳಿಗೆ ಕೊಡ್ತಾರೆ. ಸಡನ್ ಡೆತ್ ಹಂಗಂದರೆ 5 ದಾಳಿಗಳ ನಂತರವೂ ಕೂಡ ಏನಾಗ್ತದೆ, ಮತ್ತೆ ಪಂದ್ಯ ಸಮವಾದರೆ ಅವಾಗ ಸಡನ್ ಡೆತ್ ಅಂತೇಳಿ ಕೊಡ್ತಾರೆ. ಸಡನ್ ಡೆತ್ ಅಂದರೆ ಪ್ರತಿಯೊಂದು ತಂಡಕ್ಕೆ ಸರದಿಯಂತೆ ದಾಳಿ ಅವಕಾಶ ನೀಡಬೇಕು. ಇದರಲ್ಲಿ ಒಂದು ತಂಡ ದಾಳಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಪಡಿತಾರೋ ಅವರೇನು ಏನಿಲ್ಲಿ ವಿಜಯವನ್ನು ಸಾಧಿಸ್ತಾರೆ ಅಂತ ಅರ್ಥ. ತಾತ್ಕಾಲಿಕ ತಡೆ, ಯಾವಾಗ ನಮ್ಮ ಪಂದ್ಯ ತಡೆ ಹಿಡಿತೀವಿ ಅಂದರೆ ನೈಸರ್ಗಿಕ ಅಡಚಣೆ ಆದಾಗ ಅಥವಾ ಬೇರೆ ಯಾವುದೇ ಕಾರಣದಿಂದ ಪಂದ್ಯ ತಾತ್ಕಾಲಿಕವಾಗಿದ್ದಲ್ಲಿ 20 ನಿಮಿಷದ ಒಳಗಾಗಿ ಏನು ಮಾಡಬೇಕು, ಗೇಮ್ಸನ್ನು ಪ್ರಾರಂಭಿಸಬೇಕು. ಹೀಗೆ ಕಬಡ್ಡಿ ಆಟದ ನಿಯಮಗಳು ಕಂಡುಬರ್ತವೆ. ಇಲ್ಲಿಗೆ ಏನು ಮಾಡ್ತೀನಿ, ನಾನು ಈ ತರಗತಿಯನ್ನು ಮುಗಿಸ್ತೀನಿ. ಉಳಿದಿದ್ದು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ, ಯಾಕೆಂದರೆ ನಾವು ಸ್ವಲ್ಪ ಸ್ಪೀಡಾಗಿ ಹೇಳಿಲ್ಲ ಅಂದರೆ ತರಗತಿಗಳು ಏನಾಗ್ತಾ ಇದ್ದಾವೆ, ಹಿಂದೆ ಬೀಳ್ತಾ ಇದಕ್ಕೆ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಾಂದರೆ ಸ್ಲೋ ಆಗಿ ಹೇಳಿದ್ರೆ ಏನಾಗ್ತೈತೆ, ವಿಡಿಯೋಗಳು ಲೆಂದಿ ಆಗ್ತವೆ. ಇಲ್ಲಿ ನಾವು ವಿಷಯ ಕವರ್ ಮಾಡಬೇಕು ಅಂತೇಳಿ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಇದ್ರ ಮೇಲೆ ಪ್ರಶ್ನೋತ್ತರಗಳು ಹೇಗೆ ಬರ್ತವೆ ಅಂಥೇಳಿ ಕ್ವಶನ್ ಆನ್ಸರ್ಗಳನ್ನು ನಾವು ಚರ್ಚೆ ಮಾಡೋಣ. ಓಕೆ ಫ್ರೆಂಡ್ಸ್, ಎಲ್ಲರೂ
ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತೀನಿ, ನಾನು ಈ ತರಗತಿಯನ್ನು ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.